ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಈ ರಸ್ತೆಯಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. 5 ಕಾರುಗಳು ಒಂದು ಬೈಕ್ ನಡುವೆ ಆಕ್ಸಿಡೆಂಟ್ ಆಗಿದೆ. ತುಮಕೂರು ರಸ್ತೆಯ ಟಿ ಬೇಗೂರು ಬಳಿ ನಡೆದಂತಹ ಅಪಘಾತ ಇದು. ಬೈಕ್ ಸವಾರ ದಿಢೀರ್ ಬ್ರೇಕ್ ಹಾಕಿದ್ದಕ್ಕೆ ಈ ಸರಣಿ ಅಪಘಾತ ಸಂಭವಿಸಿದೆ. ಬೈಕ್ ಸವಾರ ಹಾಗೂ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ. ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಯಾವಾಗಲೂ ಕೂಡ. ನೋಡಿ ಅಲ್ಲಿ ಆಕ್ಸಿಡೆಂಟ್ ಹೆಂಗಾಗಿದೆ ಅನ್ನೋದನ್ನು ನೋಡಿ. ಮೊದಲಿಗೆ ಒಂದು ಬೈಕ್ ಬರುತ್ತೆ, ಬೈಕ್ ಹಿಂದೆ ಕಾರು ಬರುತ್ತೆ. ಆ ಕಾರು ಬೈಕ್ಗೆ ಗುದ್ದಿದ ನಂತರ ಒಂದರ ಹಿಂದೆ ಒಂದು ವಾಹನಗಳು ಡಿಕ್ಕಿ ಹೊಡ್ಕೊಳ್ತವೆ. ಸಾಮಾನ್ಯವಾಗಿ ಹೈವೇಗಳಲ್ಲಿ ಇದೊಂದು ಸಮಸ್ಯೆ. ಎಲ್ಲರೂ ಕೂಡ ಸ್ಪೀಡ್ನಲ್ಲೇ ಇರ್ತಾರೆ. ಸಾಮಾನ್ಯ ಒಬ್ಬರು ಬ್ರೇಕ್ ಹಾಕಿದ್ರೆ ಇನ್ನೊಬ್ಬರಿಗೆ ಕಂಟ್ರೋಲ್ ಸಿಗೋದು ಕಷ್ಟ. ನೋಡಿ, ಒಂದರಿಂದ ಒಂದು. ಆ ಬೈಕ್ ಸವಾರನಿಗೆ ಹಿಂದಿನ ಕಾರು ಗುದ್ದಿಲ್ಲ ಫಸ್ಟ್ಗೆ, ಅದ್ರ ಹಿಂದೆ ಒಂದು ಕಾರು ಈ ಕಾರಿಗೆ ಗುದ್ದಿದ್ದಕ್ಕೆ ಬೈಕ್ ಸವಾರನಿಗೆ ಇವ್ರು ಗುದ್ದಿರೋದು. ತುಂಬ ದೊಡ್ಡ ಮಟ್ಟದ ಪ್ರಾಣಾಪಾಯ ಆಗ್ತಕ್ಕಂಥ ಆಕ್ಸಿಡೆಂಟ್ ಏನಲ್ಲ, ಬಟ್ ಸ್ಟಿಲ್ ಅಪಘಾತ ಅಂತೂ ಆಗಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ 5 ಕಾರುಗಳು ಒಂದರ ಹಿಂದೆ ಒಂದು ಗುದ್ಕೊಂಡಿರೋದು ಮತ್ತು ಒಂದು ಬೈಕ್ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಹಿಂಗಾದಾಗ ಸಹಜವಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಎಷ್ಟು ಗಂಟೆಗೆ ನಡೆದಂತಹ ದುರಂತ, ಏನಿದೆ ಡೀಟೇಲ್ಸ್? ಅರವಿಂದ್, ಏನಂತ ಹೇಳಿದ್ರೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಈ ಅಪಘಾತ ನಡೆದಿರುವಂತದ್ದು. ಏನು ಸುಮಾರು 1.25 ಗಂಟೆ ಹಿಂದೆ ನಡೆದಿರುವಂತ ಅಪಘಾತ. ಏನಂತ ಹೇಳಿದ್ರೆ ಬೈಕ್ ಸವಾರ ಬರ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಬಲಕ್ಕೆ ತಿರುವನ್ನು ಪಡಿಬೇಕು ಅಂತ ಹೇಳಿ ಆತ ಮುಂದೂಗ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಸಡನ್ ಬ್ರೇಕ್ ಹಾಕಿದ ಪರಿಣಾಮವಾಗಿ ಈ ಸರಣಿ ಅಪಘಾತ ಸಂಭವಿಸಿರುವಂತದ್ದು. ಸುಮಾರು 5 ಕಾರು ಮತ್ತೆ ಬೈಕ್ ನಡುವೆ ಈ ಅಪಘಾತ ಸಂಭವಿಸಿದೆ. ಬೈಕ್ ಸವಾರನ ನಿರ್ಲಕ್ಷ್ಯದಿಂದಾಗಿ ಈ ಅಪಘಾತ ಆಗಿರುವಂತದ್ದು. ಸಿಸಿಟಿವಿ ದೃಶ್ಯದಲ್ಲೂ ಸಹ ನಾವು ನೋಡಬಹುದಾಗಿದೆ. ಆತ ಮಾಡಿದ ತಪ್ಪಿನಿಂದಾಗಿ ಸುಮಾರು 5 ಬೈಕ್ ನಲ್ಲಿದ್ದಂತ ವಾಹನ ಸವಾರರಿಗೂ ಸಹ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದೃಷ್ಟವಶದ ಈ ಅಪಘಾತ ದೊಡ್ಡ ಮಟ್ಟದಾಗಿದೆ. ಸಾವು ನೋವುಗಳು ಹೆಚ್ಚಾಗ್ತಾ ಇತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ವಾಹನಗಳು ಸುಮಾರು 80ರಿಂದ 100 ಕಿಲೋಮೀಟರ್ ಸ್ಪೀಡ್ ನಲ್ಲೇ ಸಂಚಾರವನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಈ ಆದಂತ ಅಪಘಾತದಿಂದ ಕಾರು ಚಾಲಕನ ಒಂದು ಸಮಯ ಪ್ರಜ್ಞೆ ಕೂಡ ಇದರಲ್ಲಿ ನಾವು ಆ ದೃಶ್ಯವನ್ನು ನೋಡಬಹುದಾಗಿದೆ. ಆತ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಬೈಕ್ ಸವಾರ ಕೂಡ ಪ್ರಾಣಾಪಾಯದಿಂದ ಬದುಕುಳಿದಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.